ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಕುಸಿತವಾದಾಗ ಯಾರಿಗೆ ಜಾಸ್ತಿ ನಷ್ಟ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ನಮ್ಮ ಕಾರ್ಯಾಗಾರದಲ್ಲಿ ಮತ್ತೆ ಎಲ್ಲ ವಿಡಿಯೋಗಳಲ್ಲಿ ಹೇಳೋದೇನು ಅಂತಂದ್ರೆ, ಮಾರುಕಟ್ಟೆ ಬಿದ್ದರೆ ಇನ್ನೊಂದಷ್ಟು ಷೇರುಗಳನ್ನು ತಗೊಳ್ಳಿ, ಮತ್ತೆ ಪುನಃ SIP ಕಂಟಿನ್ಯೂ ಮಾಡಿ. ಆದರೆ ಹಲವಾರು ಸಂದರ್ಭದಲ್ಲಿ ಮಾರುಕಟ್ಟೆ ಬಿದ್ದಾಗ ಜನರಿಗೆ ನಷ್ಟ ಆಗುತ್ತೆ. ಅಂತಹ ವ್ಯಕ್ತಿಗಳು ಯಾರು ಮತ್ತು ಅದರ ಬಗ್ಗೆ ಏನು ಮಾಡಬೇಕು ಅಂತ ಒಂದು ವಿಸ್ತೃತವಾದ ವಿಡಿಯೋ ಮಾಡಿದ್ದೇವೆ. ಕಳೆದ ಒಂದು ತಿಂಗಳಲ್ಲಿ ಮಾರುಕಟ್ಟೆ ಸ್ಟ್ರೆಂತಿಂದ ಸ್ಟ್ರೆಂತಿಗೆ ಹೋಗ್ತಾ ಇದೆ. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಎರಡು ಥರದ ಹೂಡಿಕೆದಾರರಿದ್ದಾರೆ. ಮೊದಲನೆಯವರು ಇನ್ನೂ ಮೇಲಕ್ಕೆ ಹೋಗಲಿ ಅಂತ ಹೇಳುವವರು. ಎರಡನೇದು ಈಗ ಸದ್ಯಕ್ಕೆ ಮೇಲಕ್ಕೆ ಹೋಗಿದೆ, ಕರೆಕ್ಷನ್ ಆಗಬಹುದು ಅಂತ ಹೇಳುವಂತಹ ವ್ಯಕ್ತಿಗಳು. ನಿಫ್ಟಿ ಇಂಡೆಕ್ಸ್ ಅನ್ನು ನೋಡಿದ್ರೆ ಕಳೆದ ಒಂದು ತಿಂಗಳಲ್ಲಿ ಅಂದಾಜು 11% ರ್ಯಾಲಿಯನ್ನು ಕಂಡಿದೆ. ಮತ್ತೆ ಹಿಂದಿನ ದಿನಗಳ ಲೆಕ್ಕ ಹೇಳಬೇಕು, ಹಿಸ್ಟಾರಿಕಲ್ ಲೆಕ್ಕ ಹೇಳಬೇಕು ಅಂತಂದ್ರೆ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಎನ್ನುವಂಥದ್ದು 15%, 6 ತಿಂಗಳ ಒಳಗಾಗಿ ಎಲೆಕ್ಷನ್ ಮುಗಿದ ಮೇಲೆ. ಆದ್ದರಿಂದ ಈ ರ್ಯಾಲಿ ಕೇವಲ ಒಂದು ತಿಂಗಳಲ್ಲಿ ಬಹಳ ಮೇಲಕ್ಕೆ ಹೋಗಿದೆ. ಬಹಳ ಫಾಸ್ಟ್ ಆಗಿ ಶಾರ್ಟರ್ ಟೈಮ್ನಲ್ಲಿ ಮೇಲಕ್ಕೆ ಹೋದಾಗ ಜನ ತಿಳ್ಕೊಳ್ಳೋದು ಮತ್ತು ತಜ್ಞರು ಕೂಡ ಹೇಳೋದೇನು ಅಂತಂದ್ರೆ, ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ಕರೆಕ್ಷನ್ ಬರ್ಬೋದು. ಮಾರುಕಟ್ಟೆ ಕುಸಿತವನ್ನು ಕಂಡಾಗ, ಕರೆಕ್ಷನ್ ಅನ್ನು ಕಂಡಾಗ, ಈಗ ರೀಸೆಂಟ್ ಆಗಿ ಶೇರ್ನಲ್ಲಿ ಯಾರು ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೋ ಹೊಸ ಹೂಡಿಕೆದಾರರು, ಅವರಿಗೆ ಒಂದು ತರ ಪ್ಯಾನಿಕ್ ಆಗುತ್ತೆ. ಮತ್ತೆ ಅವರು ತಮ್ಮ ಷೇರುಗಳನ್ನು ಅರ್ಧದಲ್ಲಿ ನಷ್ಟದಲ್ಲಿ ಮಾರಿಕೊಳ್ತಾರೆ. ಮತ್ತೆ ಯೋಚನೆ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಯಾರಿಗೂ ಲಾಭ ಬರೋದಿಲ್ಲ ಅಂತ ಬೇರೆಯವರು ಕೂಡ ಹೇಳ್ತಾರೆ. ಮಾರುಕಟ್ಟೆ ಅದರ ಬದಲಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ ಬಹಳ ಜನ ಮಾರುಕಟ್ಟೆಯಲ್ಲಿರೋರು ತಿಳ್ಕೊತಾರೆ, ಮಾರುಕಟ್ಟೆ ಏನಿದ್ದರೂ ಕೂಡ ಸತತವಾಗಿ ಮೇಲಕ್ಕೆ ಹೋಗುವಂತದ್ದೇ. ನಾನು ಮಾತಾಡ್ತಿರೋದು ಸ್ಪೆಷಲಿ ಹೊಸ ಹೂಡಿಕೆದಾರರು. ಮತ್ತೆ ಅವರು ಮತ್ತಷ್ಟು ಹಣವನ್ನು ಹಾಕ್ತಾರೆ ಎಕ್ಸೈಟ್ಮೆಂಟ್ ಇಂದಾಗಿ. ಮತ್ತೆ ಅವರ ಸ್ನೇಹಿತರು ಮತ್ತೆ ಬಂಧು ಬಾಂಧವರನ್ನು ಕೂಡ ಷೇರು ಮಾರುಕಟ್ಟೆಗೆ ಬಂದು ಸೇರಿಸ್ತಾರೆ. ಅವರ ಮನಸ್ಸಿನಲ್ಲಿ ಏನ್ ಫೀಲಿಂಗ್ ಇರುತ್ತೆ ಅಂತಂದ್ರೆ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಮಾಡುವುದು ಬಹಳ ಸರಳ. ನಮಗೆ ಚಾಟ್ ಬಾಕ್ಸ್ಗಳಲ್ಲಿ ಬಹಳ ಜನ ಕಮೆಂಟ್ಗಳನ್ನು ಹಾಕಿದ್ದಾರೆ. ಅದನ್ನು ನೋಡಿದಾಗ ಅವರ ಮನಸ್ಥಿತಿ ಸರಿಯಾಗಿ ಅರ್ಥ ಆಗುತ್ತೆ. ಕೆಲವರು ಕೇಳ್ತಾ ಇದ್ದಾರೆ, ನಾನು ನನ್ನ ಕೆಲಸವನ್ನು ಬಿಟ್ಟು ಷೇರು ಮಾರುಕಟ್ಟೆಯನ್ನು ಫುಲ್ ಟೈಮ್ ಆಗಿ ತೆಗೆದುಕೊಳ್ಳಲಿ. ಸದ್ಯದ ಮಟ್ಟಿಗೆ ನಾವು ನೋಡಿದ ಹಾಗೆ ಒಂದು ವಿಚಿತ್ರವನ್ನು ಕಂಡಿದ್ದೇನೆ. ನೀವು ಯಾರ ಹತ್ರ ಬೇಕಾದರೂ ಮಾತಾಡಿ, ಅವರು ಈಗಾಗಲೇ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ಲಾಭಕ್ಕಾಗಿ ಕಾಯ್ತಾ ಇದ್ದಾರೆ. ಆದರೆ ಅವರ ಎಕ್ಸ್ಪೀರಿಯನ್ಸ್ ಲೆವೆಲ್ ತುಂಬಾ ಕಮ್ಮಿ ಇದೆ. ಎಲ್ಲರಿಗೂ ಗೊತ್ತಿರುವ ಒಂದು ವಿಚಾರ ಏನು ಅಂತಂದ್ರೆ, ಜಾಸ್ತಿ ಜನ ನಮ್ಮ ದೇಶದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮಗೂ ಒಳ್ಳೆಯದು, ಮಾರುಕಟ್ಟೆಗೂ ಒಳ್ಳೆಯದು ಮತ್ತು ಎಕಾನಮಿಗೂ ಕೂಡ ಒಳ್ಳೆಯದು. ಆದರೆ ಪ್ರಶ್ನೆ ಏನು ಅಂತಂದ್ರೆ, ಅನ್ಇನ್ಫಾರ್ಮ್ಡ್ ಮತ್ತು ಫೈನಾನ್ಷಿಯಲಿ ಇಲ್ಲಿಟ್ರೇಟ್ ಜನ ಅಥವಾ ಹೂಡಿಕೆದಾರರು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕೋದ್ರಿಂದ ಮಾರುಕಟ್ಟೆಗೆ ಧಕ್ಕೆ ಒದಗಿ ಬರುತ್ತೆ. ಯಾಕಂತಂದ್ರೆ ಮುಂದೆ ಏನಾದರೂ ಸಣ್ಣ ಮಟ್ಟಿನ ಕರೆಕ್ಷನ್ ಅಥವಾ ಕುಸಿತವನ್ನು ಕಂಡಾಗ ಮಾರುಕಟ್ಟೆಯಲ್ಲಿ ಷೇರನ್ನು ಮಾರಿಕೊಳ್ಳುವವರ ಸಂಖ್ಯೆ ಅತಿ ಜಾಸ್ತಿ ಇರುತ್ತೆ ಮತ್ತು ಮಾರುಕಟ್ಟೆ ಮೇಲಕ್ಕೆ ಹೋಗಿದ್ದು ಸರನೆ ಕೆಳಗಿಳಿಯುತ್ತೆ. ಮಾರುಕಟ್ಟೆಯಲ್ಲಿ ನಾವು ಯಾವಾಗಲೂ ಎಲ್ಲರಿಗೂ ಹೇಳುವಂತ ಮಾತು ಏನು ಅಂತಂದ್ರೆ, ಓವರ್ ಕಾನ್ಫಿಡೆನ್ಸ್ ಅಲ್ಲದು. ಈ ಸ್ಟೇಟ್ಮೆಂಟಿಗೆ ಅರ್ಥ ಬರಬೇಕು ಅಂತಂದ್ರೆ ಒಂದಷ್ಟು ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗಬೇಕು ಅಥವಾ ಮಾರುಕಟ್ಟೆ ದೊಡ್ಡ ಕುಸಿತವನ್ನು ಕಾಣಬೇಕು, ಟಫ್ ಟೈಮ್ಸ್ ನಿಮ್ಮ ಮುಂದೆ ಬರಬೇಕು. ಜನರ ಆದಾಯದ ಬಗೆಗೆ ನಾವು ಸುಮಾರು ಸಮೀಕ್ಷೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದೇವೆ. ಅದರಲ್ಲಿ ತಿಳಿದು ಬಂದ ವಿಚಾರ ಏನು ಅಂತಂದ್ರೆ, ಜನರ ಸರಾಸರಿ ಆದಾಯ 30,000 1 ಲಕ್ಷ ಮತ್ತು ಸುಮಾರು ಜನರದ್ದು ಬಿಗಿನಿಂಗ್ ಸ್ಯಾಲರಿನೇ 30,000 ಇರುತ್ತೆ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳುವ ವಿಚಾರ ಏನು ಅಂತಂದ್ರೆ, ಆದಷ್ಟು 5,000ದಿಂದ 10,000 ರೂಪಾಯಿಯನ್ನು SIP ಮಾಡ್ತಾ ಹೋಗಿ. ಅಕಸ್ಮಾತ್ ನಿಮ್ಮ ಆದಾಯ ಚೆನ್ನಾಗಿದ್ರೆ ನಿಮ್ಮ SIPಯನ್ನು 15ರಿಂದ 25,000 ಮಾಡ್ಬೋದು. ಈ ರೀತಿ ಸಣ್ಣ ಮೊತ್ತದ SIPನ ನಾನು ಷೇರು ಮಾರುಕಟ್ಟೆಯಲ್ಲಿ ಮಾಡ್ತೇನೆ ಅಂತಂದ್ರೆ ಅದರಲ್ಲಿ ಅಡ್ವಾಂಟೇಜ್ ಇದೆ. ಬೇಕಾದಷ್ಟು ಹಣ ಉಳಿದಿರುತ್ತೆ ನಿಮ್ಮ ಹತ್ರ.
ಲಿವಿಂಗ್ ಎಕ್ಸ್ಪೆನ್ಸಸ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ವಾಚಿಂಗ್ ಮೂವೀಸ್, ಮತ್ತೆ ಹೋಟೆಲ್ಗೆ ಹೋಗಿ ಊಟ ಮಾಡೋದು, ವೇಕೇಶನ್ ಇತ್ಯಾದಿ. SCPಯನ್ನು 5,000ದಿಂದ 10,000 ಮಾಡಿ ಅಂತ ಹೇಳಬೇಕಾದ್ರೆ ನಾವು ಹೇಳುವಂತ ಅವಧಿ 15ರಿಂದ 30 ವರ್ಷ. ನಿಮಗೀಗ 25 ವರ್ಷ ಆಗಿದೆ ಅಂತಂದ್ರೆ ನೀವು 60 ವರ್ಷದವರೆಗೆ ರಿಟೈರ್ಮೆಂಟ್ವರೆಗೆ ಆರಾಮಾಗಿ 35 ವರ್ಷ SCPನ ಮಾಡ್ಬೋದು. ನಿಮಗೀಗ 40 ಆಗಿದೆ ಅಂತಂದ್ರೆ ಬಹುಶಃ SCPನ ನೀವು ಕಡ್ಡಾಯವಾಗಿ 20 ವರ್ಷ ಮಾಡಲೇಬೇಕಾಗುತ್ತೆ. SCPಯನ್ನು ದೀರ್ಘಾವಧಿಗೆ ಮಾಡಿ, ಹೂಡಿಕೆಯನ್ನು ದೀರ್ಘಾವಧಿಗೆ ಮಾಡಿ ಅನ್ನುವಂಥ ಒಂದು ಸಜೆಷನ್ ಅನ್ನು ಕೊಡಲಿಕ್ಕೆ ಕಾರಣ ಏನು ಅಂತಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್ನ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನೆನಪಿಟ್ಕೋಬೇಕು. ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ನಲ್ಲಿ ಜಾಸ್ತಿ ಲಾಭ ಬರುವುದು ಕೊನೆಯಲ್ಲಿ. ಈ ವಿಡಿಯೋದ ಟೈಟಲ್ ಅನ್ನು ಗಮನಿಸಿದ್ದೀರಿ. ಈಗ ಅದರ ಬಗ್ಗೆ ಮಾತಾಡ್ತೇನೆ. ಟು ಹೂಮ್ ಈಸ್ ಇಟ್ ಎ ಡಿಸ್ಅಡ್ವಾಂಟೇಜ್ ಆರ್ ಎ ಲಾಸ್ ವೆನ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶಸ್? ಅಂದರೆ ಮಾರುಕಟ್ಟೆ ಕೆಳಗೆ ಬಿದ್ದೋದ್ರಿಂದ ಜಾಸ್ತಿ ನಷ್ಟ ಆಗೋದು ಯಾರಿಗೆ? ಈಗಷ್ಟೇ ನಾನು ರಿಟೈರ್ ಆಗಿದ್ದೇನೆ ಮತ್ತು ಕಳೆದ 10ರಿಂದ 15 ವರ್ಷ ಹಣವನ್ನು ನಾನು ಷೇರು ಮಾರುಕಟ್ಟೆಯಲ್ಲಿ ಹೂಡಿದ್ದೇನೆ ಅಂತಂದ್ರೆ ಸದ್ಯಕ್ಕೆ ನಿಮಗೆ ಲಾಸ್ ಆಗ್ಬೋದು. ಯಾಕಂತಂದ್ರೆ ನಿಮಗೆ ಮನೆಯ ಖರ್ಚಿಗಾಗಿ ಪ್ರತಿ ತಿಂಗಳು 50,000 ಅಗತ್ಯತೆ ಇರಬಹುದು. ಅದನ್ನ ವಿಡ್ರಾ ಮಾಡಬೇಕಾದ್ರೆ ಮಾರುಕಟ್ಟೆ ಕುಸಿತವನ್ನು ಕಂಡದ್ದರಿಂದ ನಿಮ್ಮ ಒಟ್ಟು ಮೊತ್ತ ಕಮ್ಮಿ ಆಗಿದೆ. ಆ ಕಮ್ಮಿಯಾದ ಒಟ್ಟು ಮೊತ್ತದಲ್ಲಿ ನೀವು 50,000 ತೆಗಿಬೇಕಾದ್ರೆ ಒಂದಷ್ಟು ಲಾಸ್ ಆಗಿದೆ ಅನಿಸುತ್ತೆ. ಇದರ ಬಗ್ಗೆ ಹಿಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ನಾವು ಒಂದು ಸಮೀಕ್ಷೆಯನ್ನು ನಡೆಸಿದ್ವು. ಆ ಸಮೀಕ್ಷೆಯ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹೌ ಮೆನಿ ಮೋರ್ ಇಯರ್ಸ್ ಆರ್ ಯು ರೆಡಿ ಟು ಡೂ SCP ಇನ್ ಸ್ಟಾಕ್ಸ್ ಫಾರ್ ಲಾಂಗ್ ಟರ್ಮ್ ಅಂತ ಕೇಳಿದ್ವಿ. ಅಂದರೆ ಇನ್ನೂ ಎಷ್ಟು ವರ್ಷ ನೀವು SCP ಮಾಡಲಿಕ್ಕೆ ರೆಡಿ ಇದ್ದೀರಿ? SCPಯ ಬಗ್ಗೆ ನಾವು ಎಷ್ಟು ಚೆನ್ನಾಗಿ ಮಾತಾಡಿದ್ದೀವಿ ಅಂತಂದ್ರೆ ಕಳೆದ ಹಲವಾರು ವರ್ಷಗಳಲ್ಲಿ ಜನ ಬಹಳ ಎಜುಕೇಶನ್ ಅನ್ನು ಪಡ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ಗೊತ್ತಿದೆ ಜಾಸ್ತಿ ಉದ್ದ ಹೋದಷ್ಟು ಜಾಸ್ತಿ ಪ್ರಾಫಿಟ್. ಸಮೀಕ್ಷೆ ಏನು ಹೇಳಿದೆ ಅಂತಂದ್ರೆ 2 ವರ್ಷಕ್ಕಿಂತ ಕಮ್ಮಿ ನಾನು ಷೇರು ಮಾರುಕಟ್ಟೆಯಲ್ಲಿ SCP ಮಾಡಲಿಕ್ಕೆ ಮನಸ್ಸಿದೆ ಅನ್ನೋರು 14%, 2ರಿಂದ 5% 16%, 6ರಿಂದ 10 ವರ್ಷ SCP ಮಾಡ್ತೇನೆ ಅಂತ ಹೇಳಿದವರು 19%, 11ರಿಂದ 15 ವರ್ಷ ಮಾಡ್ತೇನೆ ಅಂತ ಹೇಳಿದವರು 11%, ಮೋರ್ ದೆನ್ 15 ಇಯರ್ಸ್ 40%. ಅರ್ಥ ಏನು ಅಂತಂದ್ರೆ ನಮ್ಮ ಚಾನೆಲ್ನಲ್ಲಿ ಮತ್ತು ಡಾಕ್ಟರ್ ಭರತ್ಚಂದ್ರ ಗ್ರಾಜ್ಯುಯೇಟ್ಸ್ ಅವರಿಗೆಲ್ಲರಿಗೂ ಅನಿಸಿರುವುದು, ಅರ್ಥ ಮಾಡ್ಕೊಂಡಿರೋದು ಏನು ಅಂತಂದ್ರೆ ನಾನು SCPನ ಕನಿಷ್ಠ ಪಕ್ಷ 15 ವರ್ಷಕ್ಕೂ ಮೇಲ್ಪಟ್ಟು ಮಾಡಲೇಬೇಕು. ನಮ್ಮ ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರಕ್ಕೆ ಲೇಟ್ ಆಗಿ ಸೇರಿಕೊಂಡಿದ್ದೇನೆ ಮತ್ತು ಕಳೆದ 10-15 ವರ್ಷಗಳಿಂದ ಅಥವಾ ಅದಕ್ಕಿಂತ ಕಮ್ಮಿ ನಾನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಬರ್ತಾ ಇದ್ದೇನೆ. ಈಗ ನನ್ನ ರಿಟೈರ್ಮೆಂಟ್ ಬಂದಿದೆ ಅಂತಂದ್ರೆ ನನ್ನ ಸಲಹೆ ರಿಟೈರ್ಮೆಂಟಿಗೆ 12ರಿಂದ 18 ತಿಂಗಳ ಮುಂಚೆನೆ ನೀವು ಒಂದಷ್ಟು ಹಣವನ್ನು ಹೊರಗೆ ತೆಗೆದು ಅದನ್ನು FDಯಲ್ಲಿ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ನಿಮ್ಮ ಅತಿ ಹಾರ್ಡ್ ಅರ್ನ್ ಮನಿ ಮತ್ತಷ್ಟು ಕೆಳಗೆ ಬೀಳ್ಬಹುದು. ಈ ರೀತಿ ನೀವು ಅದನ್ನ ಫಿಕ್ಸಡ್ ಡಿಪಾಸಿಟ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದರಿಂದ 50,000ವನ್ನು ನೀವು ತಕೊಂಡು ಹೋಗ್ಬೋದು. ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನಿಮಗೆ ಈಗ 58 ವರ್ಷ ಅಂತ ಇಟ್ಕೊಳ್ಳಿ. 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ. ಮತ್ತೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಇಲ್ಲ, ಕೇವಲ SWP ಇಂದನೇ ಅಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಇಂದನೇ ನಿಮ್ಮ ಜೀವನ ನಡಿಬೇಕು ಅಂತಂದ್ರೆ ನಮ್ಮ ಸಲಹೆ ಕನಿಷ್ಠ 10ರಿಂದ 12 ಲಕ್ಷನ ತೆಗೆದುಬಿಟ್ಟು FD ಮಾಡಿ ಮತ್ತು ನಿಮ್ಮ ಜೀವನವನ್ನು, ನಿಮ್ಮ ಜೀವನ ಶೈಲಿಯನ್ನು 1 ವರ್ಷ 2 ವರ್ಷ ಈ ತರ ಕಳೆಯಿರಿ. ಮಾರುಕಟ್ಟೆ ಕೆಳಗೆ ಬಿದ್ದಿದೆ, ನನ್ನ ಅಮೂಲ್ಯವಾದ ಹಣ ಒಂದಷ್ಟು ಕಡಿಮೆ ಆಗಿದೆ, ನಾನೀಗ ರಿಟೈರ್ಮೆಂಟಿಗೆ ಬಂದುಬಿಟ್ಟಿದ್ದೇನೆ ಅನ್ನೋರಿಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಅಕಸ್ಮಾತ್ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ 60 ಲಕ್ಷ ಅಂತ ಆದ್ರೆ ಆ ಎಲ್ಲ ಹಣ ನಿಮಗೆ ಈಗಲೇ ಬೇಕಾಗಲಿಕ್ಕಿಲ್ಲ. ಯಾಕಂದ್ರೆ ನಿಮಗೆ ಬೇಕಾಗಿದ್ದು ತಿಂಗಳಿಗೆ ಒಂದಷ್ಟು ಮೊತ್ತ. ಆದ್ದರಿಂದ ಅದನ್ನೇನಾದರೂ ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಗೆಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ, ನನಗೆ ಬೇಕಾದಂಥ ಹಣವನ್ನು ತಿಂಗಳು ಧೈರ್ಯದಿಂದ ತೆಗಿತೀನಿ ಅಂತಂದ್ರೆ ಬಹುಶಃ ಅಕಸ್ಮಾತ್ ಬೇರ್ ಮಾರ್ಕೆಟ್ ಒಂದು ಸ್ವಲ್ಪ ಸಮಯ ಇದ್ರೂ ಕೂಡ ಅದಾದ್ಮೇಲೆ ಪುನಃ ಬುಲ್ ಮಾರ್ಕೆಟ್ ಬಂದಾಗ ನಿಮ್ಮ ಹಣ ಅದೇನಿತ್ತೋ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಬೇರ್ ಮಾರ್ಕೆಟ್ ಮುಗಿದು ಬುಲ್ ಮಾರ್ಕೆಟ್ ಬಂದ ಮೇಲೆ ನಿಮ್ಮ ಹಣ
ಚೆನ್ನಾಗಿ ರಿಕವರಿ ಆದಮೇಲೆ ನೀವು ಪುನಃ ನಿಮ್ಮ SWP ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನಮ್ಮ ಸಮೀಕ್ಷೆ ಪ್ರಕಾರ ನಿಮಗೆ ತಿಳಿಸ್ತಾ ಇದ್ದೇನೆ. ಯಾವುದೇ ಬೇರ್ ಮಾರ್ಕೆಟ್ ಬಂದರೂ ಕೂಡ ಅದರ ಅವಧಿ 16ರಿಂದ 30 ತಿಂಗಳುಗಳು ಮಾತ್ರ. ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಎಷ್ಟಿರಬೇಕು ಅಂತ ಯೋಚನೆ ಮಾಡುವ ಮುಂಚೆ ನೀವೊಂದು ಸುದೀರ್ಘವಾದಂತಹ ಥಾಟ್ ಅನ್ನು ಕೊಡಬೇಕಾಗತ್ತೆ. ಯಾಕಂತಂದ್ರೆ ಮಕ್ಕಳ ಎಜುಕೇಶನ್ನಿಗೆ, ಮದುವೆಗೆ ಬೇಕಾದಂಥ ಹಣವನ್ನು ಅದಕ್ಕಿಂತ ಮುಂಚೆ ತಯಾರಿ ಮಾಡಿಕೊಳ್ಬೇಕಾಗತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ರಿಟೈರ್ಮೆಂಟ್ ಹತ್ರ ಬರ್ತಾ ಇದ್ದ ಹಾಗೆ ಮಕ್ಕಳ ಮದುವೆ ಆಗಬೇಕಾದ್ರೆ ಆ ಹಣ ಸಪ್ರೇಟ್ ಆಗಿ ನಿಮ್ಮಲ್ಲಿ ಪ್ಲಾನಿಂಗ್ ಮಾಡಿ ಇದ್ದಿರಬೇಕಾಗಿತ್ತು. ರಿಟೈರ್ಮೆಂಟ್ ಕಾರ್ಪಸ್ ಎಷ್ಟಿರಬೇಕು ಅಂತ ನೀವು ಯೋಚನೆ ಮಾಡುವ ಮುಂಚೆ ದಯವಿಟ್ಟು ಇನ್ಫ್ಲೇಷನ್ ಬಗ್ಗೆ ಅಥವಾ ಹಣದ ಒಬ್ಬರದ ಬಗ್ಗೆ ಒಂದಷ್ಟು ಗಮನವನ್ನು ಕೊಡಿ. ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನಿಮಗೀಗ 40 ವರ್ಷ ಎಂದಿಟ್ಟುಕೊಳ್ಳೋಣ ಮತ್ತು ನಿಮ್ಮ ಮಾಸಿಕ ವೆಚ್ಚ ಅಂದಾಜು 30,000 ಎಂದಿಟ್ಟುಕೊಳ್ಳೋಣ. 20 ವರ್ಷಗಳ ಬಳಿಕ ನಿಮ್ಮ ಮಾಸಿಕ ವೆಚ್ಚ 7% ಇನ್ಫ್ಲೇಷನ್ ಆಗಿ 1.15 ಲ್ಯಾಕ್ಸ್ ತಲುಪುತ್ತೆ. ರಿಟೈರ್ಮೆಂಟಿನ ಬಗೆಗೆ ನಮ್ಮ ಅತ್ಯಮೂಲ್ಯವಾದ ಸಲಹೆ ಹೇಗಿದೆ, ಒಂದು ಪೆನ್ನು ಪೇಪರ್ ತಗೊಂಡು ನಿಮ್ಮ ಮಕ್ಕಳ ಎಜುಕೇಶನ್ಗೆ ಎಷ್ಟು ಬೇಕಾಗುತ್ತೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕಾಗುತ್ತೆ, ಅಥವಾ ಹೊಸ ಮನೆ ಏನಾದ್ರು ಕೊಂಡ್ಕೊಳ್ಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ, ರಿಟೈರ್ಮೆಂಟಿಗೆ ಒಟ್ಟು ಎಷ್ಟು ಹಣದ ಕಾರ್ಪಸ್ ಅಗತ್ಯತೆ ಇದೆ, ಇವುಗಳನ್ನು ಬರೆದಿಟ್ಕೊಳ್ಳಿ. ಯಾಕಂತಂದ್ರೆ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ಲಾನಿಂಗ್ ಸಫರ್ ಆಗಬಾರ್ದು. ನಿಮಗೆ ರಿಟೈರ್ಮೆಂಟಿಗೆ ಇನ್ನೂ 10 ವರ್ಷ ಬಾಕಿ ಇದೆ ಅಂತಂದ್ರೆ ನನ್ನ ಸಲಹೆ, ಮಾರುಕಟ್ಟೆ ಕೆಳಗೆ ಬಿದ್ದರೆ ಧೈರ್ಯವನ್ನು ಕಳ್ಕೋಬೇಡಿ. ಯಾಕಂತಂದ್ರೆ ಈಗ ಮಾರುಕಟ್ಟೆ ಕೆಳಗೆ ಬಿದ್ದರೆ ನೀವು ಕಡಿಮೆ ರೇಟ್ನಲ್ಲಿ ಷೇರುಗಳನ್ನು ಕೊಂಡಂಗಾಗುತ್ತೆ, ಕಡಿಮೆ ರೇಟ್ನಲ್ಲಿ SIP ತಗೊಂಡಾಗುತ್ತೆ ಮತ್ತು ಒಳ್ಳೆಯ ಆವರೇಜ್ನಲ್ಲಿ ಷೇರುಗಳು ನಿಮಗೆ ಲಭ್ಯ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಒಳ್ಳೆಯ ಪ್ರಾಫಿಟ್ ಅನ್ನು ಮಾಡ್ತೇವೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಪ್ರಾಕ್ಸಿಮೇಟ್ ಆಗಿ ನೀವು ತಿಂಗಳು ಎಷ್ಟು SCP ಅಥವಾ SIP ಮಾಡ್ತಾ ಇದ್ದೀರಿ? ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.